ಜಗಳ, ಕಣ್ಣೀರು, ಎಲಿಮಿನೇಷನ್ ಢವಢವ. ಈ ವಾರ ದೊಡ್ಡ ಮನೆಗೆ ಟಾಟಾ ಹೇಳೋದು ಯಾರು? ಬಿಗ್ ಬಾಸ್ ನಲ್ಲಿ ಡಬಲ್ ಎಲಿಮಿನೇಷನ್ ಕಾದಿದ್ಯಾ? ಕನ್ನಡದ ಅತಿ ದೊಡ್ಡ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕೊನೆಯ ಹಂತಕ್ಕೆ ಬಂದಂತೆ ಕಾಣ್ತಿದೆ. ದೊಡ್ಡಮನೆ ಒಳಗೆ ಸ್ಪರ್ಧಿಗಳು ಜಿದ್ದಿಗೆ ಬಿದ್ದವರಂತೆ ಟಾಸ್ಕ್ಗಳನ್ನ ಪೂರೈಸುತ್ತಿದ್ದಾರೆ. ಇದರ ನಡುವೆ ಈ ವಾರ 8 ಸ್ಪರ್ಧಿಗಳು ಹೊರಗಡೆ ಹೋಗಲು ನಾಮಿನೇಟ್ ಆಗಿದ್ದು, ಡಬಲ್ ಎಲಿಮಿನೇಷನ್ ಏನಾದ್ರೂ ಇದೆಯಾ? ಈ ವಾರ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ಯಾರಿಗೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 90ನೇ ದಿನಕ್ಕೆ ಕಾಲಿಟ್ಟಿದೆ. 100ನೇ ದಿನಕ್ಕೆ ಇನ್ನು 10 ದಿನ ಬಾಕಿ ಉಳಿದಿದೆ. ಇನ್ನೇನು ಗ್ರ್ಯಾಂಡ್ ಫಿನಾಲಿಗೆ ಹತ್ತಿರವಾಗ್ತಿದ್ದಂತೆ ಒಬ್ಬೊಬ್ಬರಾಗಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 10 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಭವ್ಯ ಗೌಡ, ತ್ರಿವಿಕ್ರಮ್, ಮಂಜು, ಗೌತಮಿ, ಮೋಕ್ಷಿತಾ, ರಜತ್, ಧನ್ರಾಜ್, ಚೈತ್ರಾ ಕುಂದಾಪುರ, ಹನುಮಂತ ಹಾಗೂ ಐಶ್ವರ್ಯ ಇದ್ದಾರೆ. ಈ 10 ಜನರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಭರ್ಜರಿಯಾಗಿ 90 ದಿನ ಮುಗಿಸಿದ ಹಿನ್ನೆಲೆಯಲ್ಲಿ ಇಂದಿನ ಕಿಚ್ಚನ ಪಂಚಾಯಿತಿ ಸಾಕಷ್ಟು ಮಹತ್ವ ಪಡೆದುಕೊಳ್ಳಲಿದೆ. ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಎಂದು ಇವತ್ತು ಗೊತ್ತಾಗಬಹುದು. ಸದ್ಯ ರಿಲೀಸ್ ಮಾಡಿರುವ ವಿಡಿಯೋದಲ್ಲಿ ರೆಸಾರ್ಟ್ ಗೇಮ್ ಟಾಸ್ಕ್ ಅನ್ನ ಸ್ಪರ್ಧಿಗಳಿಗೆ ಕೊಡಲಾಗಿತ್ತು. ಆದ್ರೆ ಈ ಟಾಸ್ಕ್ ನಲ್ಲಿ ಮೋಕ್ಷಿತಾ ಮ್ಯಾನೇಜರ್ ಆಗಿದ್ದರು. ಒಬ್ಬೊಬ್ಬರು ಒಂದೊಂದು ರೀತಿ ಆಡಿದ್ದಾರೆ. ರೆಸಾರ್ಟ್ ಗೇಮ್ನಲ್ಲಿ ಎಲ್ಲರೂ ರೆಸಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದು ಹೊಸ ಡ್ರೆಸ್ ನಲ್ಲಿ ಮಿಂಚಿದ್ದಾರೆ. ಐಶ್ವರ್ಯ ಜ್ಯೂಸ್ ಕುಡಿಯುತ್ತಾ ಕೂದಲು ಬಾಚಿಕೊಂಡಿದ್ದಾರೆ. ಹನುಮಂತು ಗ್ರೀನ್ ಟೀ ಶರ್ಟ್ ನಲ್ಲಿ ಮಿಂಚಿದ್ದು ಜ್ಯೂಸ್ ಕುಡಿಯುತ್ತಾ ಎಂಜಾಯ್ ಮಾಡಿದ್ದಾರೆ. ಭವ್ಯ ಗೌಡ ವೇಟರ್ ಆಗಿ ನೇಲ್ ಪೇಂಟ್ ಹಾಕಿದ್ದಾರೆ. ತ್ರಿವಿಕ್ರಮ್ ತನ್ನ ಕಾಲುಗಳನ್ನ ಬಕೆಟ್ ನಲ್ಲಿ ಇಟ್ಟಿದ್ದು ಚೈತ್ರಾ ತೊಳೆದಿದ್ದಾರೆ. ರಜತ್ ಹಾಗೂ ಇನ್ನೊಬ್ಬ ಸ್ಪರ್ಧಿ ಬಟ್ಟೆಗಳನ್ನ ವಾಶ್ ಮಾಡಿದ್ದಾರೆ. ಇನ್ನು ಉಗ್ರಂ ಮಂಜು ಮ್ಯಾನೇಜರ್ ಮೋಕ್ಷಿತಾ ಮೇಲೆ ಫುಲ್ ಗರಂ ಆಗಿದ್ದಾರೆ. ಮ್ಯಾನೇಜರ್ ಮೋಕ್ಷಿತಾ, ನೋಡಿಲ್ಲಿ ಧನ್ರಾಜ್ ಬೆಡ್ಶೀಟ್ ಎತ್ತಿ ಬಿಸಾಕ್ತಿದ್ದಾನೆ ಅಂತ ಕೂಗಾಡಿದ್ದಾರೆ. ಎಚ್ಚೆತ್ತುಕೊಳ್ಳಿ ಎಂದು ಮಂಜು ಮುಖಕ್ಕೆ ಗೌತಮಿ ಟೀ ಚೆಲ್ಲಿದ್ದಾರೆ. ಮತ್ತೆ ಚೈತ್ರಾ ಕುಂದಾಪುರ ಕಣ್ಣೀರು ಹಾಕಿದ್ದು ಮನೆಯಂತೂ ರಣರಂಗವಾಗಿ ಬದಲಾಗಿದೆ. ನಾಮಿನೇಟ್ ಆದ 8 ಜನರಲ್ಲಿ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಎಂಬುದು ಸದ್ಯ ಕುತೂಹಲ ಮೂಡಿಸಿದ್ದು, ಡಬಲ್ ಎಲಿಮಿನೇಷನ್ ಇದೆ ಎನ್ನಲಾಗಿದೆ. ಸದ್ಯ ಸತತ ಕಳಪೆ ಪಟ್ಟ ಕಟ್ಟಿಕೊಂಡಿರುವ ಚೈತ್ರಾ ಕುಂದಾಪುರ ದೊಡ್ಡಮನೆಯಿಂದ ಹೊರಗೆ ಹೋಗಬಹುದು ಎನ್ನಲಾಗ್ತಿದ್ದು, ಜೊತೆಗೆ ಧನ್ರಾಜ್ ಕೂಡ ಬಿಗ್ ಬಾಸ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾರೆ ಎನ್ನಲಾಗಿದೆ. ಆದ್ರೆ ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.